ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಫಿಶ್ ಚಿಲ್ಲಿ ಯಾವ ಥರ ಮಾಡೋದು, ಬೋನ್ಲೆಸ್ ಫಿಶ್, ಬಾದ್ಶಾ ಫಿಶಲ್ಲಿ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ಒಂದು ಬೌಲ್ಗೆ ಒಂದು ಎಗ್ ತೊಗೊತಿದ್ದೀನಿ. ಇಲ್ಲಿ ನಾನು 250 ಗ್ರಾಮ್ಸ್ ಆಫ್ ಬಾದ್ಶಾ ಫಿಶ್ಗೆ ನಾನು ಹೇಳ್ತಾ ಇರೋದು. ಅದನ್ನು ನಾನು ಉದ್ದಕ್ಕೆ ಕಟ್ ಮಾಡಿದ್ದೀನಿ. ಮೊಟ್ಟೆನ ಚೆನ್ನಾಗಿ ತಿರುವಿದ ನಂತರ ಕಾರ್ನ್ಫ್ಲೋರು 3 ಟೇಬಲ್ ಸ್ಪೂನ್ ಮತ್ತು ಈಗ ಮೈದಾ 3 ಟೇಬಲ್ ಸ್ಪೂನ್ ಎರಡು ಹಾಕಿದ್ಮೇಲೆ ಸಾಲ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಲೈಟಾಗಿ ಹಾಕಿ. ಸೊ ಪೆಪ್ಪರ್ ಪೌಡರ್ 1/4 ಟೇಬಲ್ ಸ್ಪೂನ್. ಈಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಜಿಂಜರ್ ಗಾರ್ಲಿಕ್ ಚೆನ್ನಾಗಿ ಚಚ್ಚಿ ಹಾಕಿದ್ದೀನಿ. ಸೊ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇದು ಸೇಮ್ ಬ್ಯಾಟರ್ ನೀವು ಎಗ್ಗನ್ನ ಚಿಲ್ಲಿ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಎಗ್ನ ಬಾಯ್ಲ್ ಮಾಡಿಕ್ಕಿ ಅದನ್ನು ಕಟ್ ಮಾಡಿ ಸೇಮ್ ಇದೇ ಥರ ಬ್ಯಾಟರಲ್ಲಿ ಮಿಕ್ಸ್ ಮಾಡ್ಬೋದು. ಸೊ ಈಗ ನಾನು ಫಿಶ್ ಹಾಕ್ತಿದ್ದೀನಿ. ಸೊ ಫಿಶ್ ಹಾಕಿ ನಾನು ನೆನಾಕಕ್ಕಿದ್ದೀನಿ. ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫಿಶ್ಶು ಚೆನ್ನಾಗಿ ಉಪ್ಪು ಖಾರ ಹಿಡ್ದು ಫ್ಲೇವರ್ಫುಲ್ಲಾಗಿ ಬರುತ್ತೆ. ಸೊ ಇದು ನೆಕ್ಸ್ಟ್ ಆದಮೇಲೆ ಇದು ಆಯಿಲ್ ಬಿಡೋಣ. ಅದಕ್ಕೆ ಮುಂಚೆ ಒಗ್ಗರಣೆ ಕಟ್ ಮಾಡೋಕ್ಕೆ ಶುಂಠಿ 1/2 ಇಂಚು, ಬೆಳ್ಳುಳ್ಳಿ ಆಲ್ಮೋಸ್ಟ್ ಅದರ 2ರಷ್ಟು, ಕ್ಯಾಪ್ಸಿಕಮ್ ದೊಡ್ಡದು 1, ಚಿಲ್ಲಿ 6 to 7 ಮತ್ತು ಆನಿಯನ್ನು ತುಂಬ ದೊಡ್ಡದು 1, ಕರಿ ಲೀವ್ಸ್ ಸ್ವಲ್ಪ ತೊಗೊಳ್ಳಿ. ಈಗ 1 ಕಪ್ಪಲ್ಲಿ ಸೋಯಾ ಸಾಸ್ 1 ಟೇಬಲ್ ಸ್ಪೂನ್ ಮತ್ತು 2 ಟೇಬಲ್ ಸ್ಪೂನ್ ಆಫ್ ಟೊಮ್ಯಾಟೊ ಕೆಚಪ್ ಹಾಕಿ, ಬೇಕಂದರೆ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ, ಇಲ್ಲ ಅಂದರೆ ಇದೇ ಥರ ಮಿಕ್ಸ್ ಮಾಡಿಟ್ಟಿರಿ. ಇದು ಆಮೇಲೆ ಒಗ್ಗರಣೆ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಆಗುತ್ತೆ. ಸೊ ಈಗ ಫಿಶ್ಶು ಫ್ರೈ ಮಾಡೋಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಕಡಾಯಲ್ಲಿ ಹಾಕಿ, ತುಂಬ ಉರಿ ಇಕ್ಬಿಟ್ರೆ ಫಿಶ್ಶು ಚೆನ್ನಾಗಿ ಬರಲ್ಲ. ಫಿಶ್ಶು ಇರೋದ್ರಲ್ಲಿ ಚಿಕನ್ಗಿನ್ನ ಬೇಗ ಬೇಯುತ್ತೆ. ಅದೊಂದು ನೋಡಿಕೊಂಡು ಬೇಗ ಫ್ರೈ ಮಾಡಿಡಿ. ಸೊ ಫಿಶ್ ಫ್ರೈ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರು. ಸ್ವಲ್ಪ ಸ್ಟೇನ್ ಮಾಡಿಬಿಟ್ಟು ನೀವು ಟಿಶ್ಯೂ ಪೇಪರ್ ಹಾಕಿ ಎಲ್ಲ ಫ್ರೈ ಮಾಡಿಡಿ. ಸೊ ಎಗ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಔಟರ್ ಕವರಿಂಗು ತುಂಬ ಕ್ರಿಸ್ಪಿ, ಅಂದರೆ ಲೈಕ್ ಕ್ರಿಸ್ಪಿ ಅಂತಲೂ ಹೇಳೋಕ್ಕಾಗಲ್ಲ, ಒಂದು ಲೇಯರ್ ಥರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಾದಮೇಲೆ ಲೆಫ್ಟ್ ಓವರ್ ಆಯಿಲ್ನ ಸ್ವಲ್ಪ ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಇಡಿ. ಸೊ ಇದು ಚೆನ್ನಾಗಿ ಹಸೆ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಸೊ ಇದು ಫ್ರೈ ಮಾಡಿದ್ಮೇಲೆ ಈಗ ನಾವು ಸ್ವಲ್ಪ ಕ್ಯಾಪ್ಸಿಕಮ್ ಕುಯ್ದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ನೆಕ್ಸ್ಟ್ ಕರಿ ಲೀವ್ಸ್. ಸೊ ಕರಿ ಲೀವ್ಸ್ ಆದಮೇಲೆ ನೀವು ಚಿಲ್ಲೀಸ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಸೊ ಎಷ್ಟು ಚೆನ್ನಾಗಿ ಇದು ಫ್ಲೇವರ್ ಬರುತ್ತೆ ಅಂದರೆ, ದಪ್ಪ ಮೆಣಸಿನ್ಕಾಯಿ ಏನು ಗ್ರೀನ್ ಕ್ಯಾಪ್ಸಿಕಮ್ ಇದೆ ಅದು ಸ್ವಲ್ಪ ದಪ್ಪಗೆ ಕಟ್ ಮಾಡಿರಿ, ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಇದಕ್ಕೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟ್ ಹಾಕಿ. ಸಾಲ್ಟ್ ಹಾಕೋದ್ರಿಂದ ತುಂಬ ಬೇಗನೂ ಫ್ರೈ ಆಗುತ್ತೆ, ವೆಜಿಟೇಬಲ್ಸ್ ಆಗಲಿ ಯಾವುದಾದ್ರೂ. ಸೊ ಮತ್ತು ಒಂಥರ ಟೆಕ್ಸ್ಚರ್ ಬರುತ್ತೆ. ಸೊ ಅದೆಲ್ಲ ಫ್ರೈ ಆದಮೇಲೆ ಈಗ ಆನಿಯನ್ ಹಾಕಿದ್ದೀನಿ ಕೊನೆಯದಾಗಿ. ಇದೆಲ್ಲ ಆಲ್ಮೋಸ್ಟ್ ಒಂದು 3/4 ತನಕ ಫ್ರೈ ಆಗಬೇಕು. ಸೊ ಇದಾದಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು 1/2 ಟೀ ಸ್ಪೂನಷ್ಟು ಬರೇ ಖಾರ ಮತ್ತು ಸಾಸ್ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಮಿಕ್ಸ್ ಮಾಡಿ ಅದಾದಮೇಲೆ ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೀರು ಹಾಕಿ ಮುಚ್ಚಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದೆಲ್ಲ ಖಾರ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾವು ಈಗ ಏನು ಮಾಡಬೇಕಂದ್ರೆ, 1 ಕಪ್ಪಲ್ಲಿ 1/2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ ನೀರನ್ನ ಇದಕ್ಕೆ ಆ್ಯಡ್ ಆನ್ ಮಾಡ್ತಿದ್ದೀನಿ. ಉರಿ ತುಂಬ ಜಾಸ್ತಿ ಇಟ್ಕೊಂಡೆ, ಈ ಥರ ಸ್ಟಿರ್ ಮಾಡ್ತಾಯಿರಿ. ಇದಾದಮೇಲೆ ಲಾಸ್ಟಾಗಿ ನಾವು ಫಿಶ್ ಹಾಕೋಣ. ಸೊ ಫಿಶ್ನ ನೀವು ಇದನ್ನು ಹಾಕ್ತಾ ಇದ್ದಂಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕೋಟಿಂಗ್ ಬರ್ತಿದೆ ಅಂತ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇದನ್ನು ಒಂದು 15 ಮಿನಿಟ್ಸು ನೀವು ಅಥವಾ 10 ಮಿನಿಟ್ಸ್ ಅಷ್ಟು ಹಬೆ ಇಟ್ಟು ಎತ್ತಿದ್ರೆ ನಿಮಗೆ ಫಿಶ್ ಚಿಲ್ಲಿ ಸರ್ವ್ ಮಾಡೋಕ್ಕೆ ಸಿದ್ಧವಾಗುತ್ತೆ. ನೀವು ಬೇಕಂದರೆ ಇದ್ರ ಮೇಲೆ ಕೊರಿಯಂಡರ್ ಲೀವ್ಸ್ ಮತ್ತು ಸೆಸ್ಮಿ ಸೀಡ್ಸ್. ಸೊ ಸೆಸ್ಮಿ ಸೀಡ್ಸ್ ಅಂದರೆ ಎಳ್ಳು. ಸೊ ಎಳ್ಳನ್ನ ಸ್ವಲ್ಪ ಹಾಕಿ ನೀವು ಸರ್ವ್ ಮಾಡಿದ್ರೆ ಟೇಸ್ಟ್ ಹೆಂಗಿರುತ್ತೆ ನೀವು ಒಂದ್ಸಲಿ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Subscribe to my channel. Bye bye. Take care. See you in the next video.